ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ರಿಗೂ, ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸುಲಭವಾಗಿ ಇವತ್ತು ಪನ್ನೀರ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಅಕ್ಕಿ 1 ಗ್ಲಾಸು, ಪನ್ನೀರ್ ಒಂದು 200 ಗ್ರಾಮು, ಒಂದು ಸ್ವಲ್ಪ ಬಟಾಣಿ, 2 ಟೊಮೊಟ, ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಅರಿಶಿನ ಕಲರು, ಕೆಂಪು ಕಲರು, ಈರುಳ್ಳಿ 2, ಹಸಿಮೆಣ್ಸಿನ್ಕಾಯಿ ನಾನಿಲ್ಲೊಂದು 6-7 ಹಾಕ್ಕೊಂಡಿದ್ದೀನಿ, ಹಚ್ಚಿರೋದು ಕೊತ್ತಂಬರಿ ಸ್ವಲ್ಪ, ಆಮೇಲೆ ಒಗ್ಗರಣೆಗೆ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಶುಂಠಿ ಸ್ವಲ್ಪ, ಧನಿಯಾ ಪುಡಿ 1.5 ಸ್ಪೂನು, ಮೆಂಟಿಲ್ಕು ಅಂದರೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ. ನೋಡಿ ಇಷ್ಟು ರುಬ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಸೋಂಪು, ಚಕ್ಕೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಹುರ್ಕೊಂಡಿದ್ದೀನಿ ಈರುಳ್ಳಿ, ಬಟಾಣಿ ಹಾಕ್ತಾ ಇದ್ದೀನಿ, ಕ್ಯಾಪ್ಸಿಕಮ್, ಉಪ್ಪು ಹಾಕ್ತಾ ಇದ್ದೀನಿ. ಈಗ ರುಬ್ಬಿರುವ ಮಸಾಲೆ ಹಾಕ್ತಾ ಇದ್ದೀನಿ. ಈ ಮಸಾಲೆ ಹಾಕಿರೋದನ್ನ ಸ್ವಲ್ಪ ತುರ್ಕೋಬೇಕು ಎಣ್ಣೆಲಿ. ಇದೇ ಥರ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿನ. ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಶ್ರಣನ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನೀರು. ಎರಡು ಗ್ಲಾಸ್ ನೀರಾಗಿದೆ. ಈಗ ಇಲ್ಲಿ ಪನ್ನೀರ್ ಬಂದು ಎಣ್ಣೆಲಿ ಹುರಿದಾಕ್ಕೊಬಿಟ್ರೆ ಅದು ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಬೇಕು ಅಂದರೆ ರಬ್ಬರ್ ಥರ ಆಗ್ಬಿಟ್ಟಿರುತ್ತೆ. ಅದರಿಂದ ನಾನು ಡೈರೆಕ್ಟ್ ಹಂಗೆ ಹಾಕಿದ್ದೀನಿ, ಅಷ್ಟು ಎಣ್ಣೆಲಿ ಹುರಿದಿಲ್ಲ. ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ತಾ ಇದ್ದೀನಿ. ಒಂದೇ ಕೂಗಿದ್ರೆ ಸಾಕು, ಡೈರೆಕ್ಟ್ ಇರೋದ್ರಿಂದ 2 ಕೂಗು ಬೇಡ. ಕುಕ್ಕರ್ ಆರಿದೆ, ಓಪನ್ ಮಾಡ್ತಾ ಇದ್ದೀನಿ. ಗಮ್ಮಂತ ಇದೆ ನೋಡಿ. ಬಿಸಿ ಬಿಸಿ ಪನ್ನೀರ್ ಪಲಾವ್ ರೆಡಿ. ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು ನೋಡೋಣ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ತುಂಬ ಚೆನ್ನಾಗಿದೆ. ಇದೇ ಥರ ಸುಲಭವಾದ ರೆಸಿಪಿ ಬೇಕು ಅಂದರೆ ನಮ್ಮ ಝೂಮ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದೀರೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ಜೂಮ್ ಕುಕಿಂಗ್ ಚಾನಲ್ನ ಫಾಲೋ ಮಾಡಿ. ಹೇಳೇ. ಇಲ್ಲಪ್ಪ, ಯಾಕೆ ಸುಮ್ಮನೆ ಅವೆಲ್ಲ ಮೂಡ್ ಹಾಳು ಮಾಡ್ತೀನಿ ನಿಂದು. ನಿಂಗೆ ಅನಿಸ್ತು ಅದನ್ನ ಹೇಳಿ. ಹಾಂ, ಮಾತಾಡಮ್ಮ, ಚೆನ್ನಾಗಿ ಮಾತಾಡ್ತಿದ್ಯಾ. ಹೇಳ.